ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಪ್ರಮೋದಾ ದೇವಿ ಮತ್ತು ಶಶಿ ಇಬ್ಬರು ಕೂಡ ಹಾಸ್ಪಿಟಲಿಗೆ ಬರ್ತಾರೆ. ಬಂದ್ಬಿಟ್ಟು ಕಾವೇರಿ ಕೇಳ್ತಾರೆ, ಕಾವೇರಿ ಅಗಸ್ಯ ಎಲ್ಲಿ ಅಂತ. ಆಗ ವಾರ್ಡಿಗೆ ಕರ್ಕೊಂಡೋಗಿ ತೋರಿಸ್ತಾಳೆ. ಆಗ ಎಲ್ಲರ ಮುಖನೂ ನೋಡ್ತಾನೆ ಅಗಸ್ಯ. ನಾವೆಲ್ಲ ನೆನಪಿದ್ದೀವಪ್ಪ ಪಾಪು ಅಂತ ಹೇಳ್ಬಿಟ್ಟು ಪ್ರಮೋದಾ ದೇವಿ ಕೇಳಿದಾಗ, ಯಾಕಜ್ಜಿ ಈ ಥರ ಕೇಳ್ತಾ ಇದ್ದೀರಾ? ನನಗೆಲ್ಲದು ಕೂಡ ನೆನಪಿದೆ, ನಿಮ್ಮನ್ನು ಮರೆಯೋಕ್ಕಾಗತ್ತಾ? ಅಪ್ಪ ಮಮ್ಮಿಯಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅವರೆಲ್ಲ ಬಂದಿಲ್ಲ ಕಣೋ, ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳ್ಬಿಟ್ಟು ಶಶಿ ಹೇಳ್ತಾನೆ. ನಮಗೆಲ್ಲ ನೆನಪಿದೆಯಾ ಅಂತ ಕೇಳಿದಾಗ, ಅಪ್ಪ ನಿಮಗೆಲ್ಲ ನನ್ನ ಮರೆಯೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಪ್ರಮೋದಾದೇವಿ ಎಲ್ಲ ಕೂಡ ಪ್ರಮೋದಾದೇವಿ ಮತ್ತು ಶಶಿ ಕೂಡ ಅಳ್ತಾ ಇರ್ತಾರೆ. ಆಗ ನೋಡ್ಬಿಟ್ಟು, ಈಗ ಹೇಗಿದೆಯಪ್ಪ, ಚೆನ್ನಾಗಿದೆಯಾ ಅಂತ ಕೇಳ್ಬಿಟ್ಟು, ಪಾಪು ಹೇಗಿದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಪ್ರಮೋದಾದೇವಿ. ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅಗಸ್ಯ ಹೇಳ್ತಾನೆ. ಆಗ ಕಾವೇರಿ ಅಳ್ತಾ ಇರ್ತಾಳೆ. ಅಗಸ್ಯನ ನೋಡ್ಬಿಟ್ಟು ಅಳುವಾಗ, ಆಯಿತು ಅಗಸ್ಯ, ನಾವು ಹೋಗ್ತೀವಿ, ನೀನು ರೆಸ್ಟ್ ತಗೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿಂದ ಶಶಿ ಮತ್ತು ಅವರೆಲ್ಲ ಹೊರಟೋಗುವಾಗ ಕಾವೇರಿ ಕೂಡ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆ ಹೋಗ್ತಾ ಇರ್ತಾಳೆ. ಆವಾಗ ಕಾವೇರಿ ಕೈ ಹಿಡ್ಕೋತಾನೆ ಅಗಸ್ಯ ಕಾವೇರಿ ಕೈ ಹಿಡಿದ ತಕ್ಷಣ ಹಳೇದು ನೆನ್ಪು ಮಾಡ್ಕೋತಾಳೆ ಕಾವೇರಿ. ಆವಾಗ ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಅದು ನೆನ್ಪು ಮಾಡ್ಕೋತಾಳೆ. ನೆನ್ಪು ಮಾಡಿಕೊಂಡು ಅಗಸ್ಯ ಮುಖ ನೋಡ್ತಾಳೆ. ಅಗಸ್ಯ ಮುಖ ನೋಡಿದಾಗ ಆಗ ಅಗಸ್ಯ ಕೇಳ್ತಾನೆ, ಕಾವೇರಿ ಅವರೇ, ನನ್ನ ಬಿಟ್ಟು ಹೋಗ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಕಾವೇರಿ ಹೇಳ್ತಾಳೆ, ಇಲ್ಲ, ನಾನು ಅಜ್ಜಿಗೆ ಮತ್ತು ಮಾವಂಗೆ ಬಿಟ್ಟು ಬರ್ತೀನಿ, ನಾನು ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಆಗ ಅಗಸ್ಯ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಕಾವೇರಿ ಆಚೆ ಬರ್ತಾಳೆ. ಆಚೆ ಬಂದಮೇಲೆ ಶಶಿ ಮತ್ತು ಪ್ರಮೋದಾದೇವಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಅಲ್ಲ ಕಣೋ, ಹೇಗಿದ್ದವನು ಹೇಗಾದ, ನನಗಂತೂ ತುಂಬ ಬೇಜಾರಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಪ್ರಮೋದಾದೇವಿ ಹೇಳ್ತಾ ಇರ್ತಾರೆ. ಆಗ ಶಶಿ ಹೇಳ್ತಾನೆ, ಅಮ್ಮ ಎಲ್ಲೋ ಇದ್ದ ಅಂತ ನಮಗೆ ಕಣ್ಣಿಗೆ ಕಾಣದೇ ಇದ್ದಾಗ ನಾವು ಎಷ್ಟು ಇದರಿಂದ ಇದ್ವಿ, ಈಗ ಸಿಕ್ಕಿದ್ದಾನೆ ಅಲ್ವಾ, ಇವಳು ಚೆನ್ನಾಗಾಗ್ತಾನೆ, ಆರಾಮಾಗ್ತಾನೆ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಹೇಗೋ ಒಂದು ಸಮಾಧಾನ ಮಾಡ್ತಾನೆ ಶಶಿ. ಆಗ ಆಮೇಲೆ ಪ್ರಮೋದಾದೇವಿ ಹೇಳ್ತಾರೆ, ಅನಿಕಂಗೂ ಮತ್ತು ಅಂಬಿಕಂಗೂ ಇಬ್ರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿದಾಗ, ಕರೆಕ್ಟ್ ಅಜ್ಜಿ, ನೀವು ಹೇಳಿದ್ದು ಅವರಿಬ್ಬರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾಳೆ. ಆಗ ಮನೇಲಿರೋ ಅಗಸ್ಯ ಯಾರು, ಅವ್ರು ಎಲ್ಲಿಂದ ಬಂದಿರೋದು ಅಂತ ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಬಿಟ್ಟು ಪ್ರಮೋದಾದೇವಿ ಹೇಳ್ತಾರೆ. ಆಗ ಕಾವೇರಿ ಹೇಳ್ತಾಳೆ, ಒಂದು ಐಡಿಯಾ ಕೊಡ್ತಾಳೆ, ನಾನು ಯಾವ ಥರ ಹೇಳ್ತೀನಿ ಆ ಥರ ನೀವು ಮಾಡಿ ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹೇಗೋ ಒಂದು ಪ್ಲ್ಯಾನ್ ಮಾಡಿ ಹೇಳ್ತಾಳೆ. ಆಗ ಕಾವೇರಿ ಹೇಳ್ತಾಳೆ, ಇಷ್ಟು ದಿನ ನಾನು ದುರ್ಗಿಯಾಗಿದ್ದೆ, ನಾನೀಗ ಅಗಸ್ಯ ಸರ್ ಜೊತೆ ನಾನು ಕಾವೇರಿಯಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಏನು ಹೇಳ್ತಾ ಇದೆಯಾ ಕಾವೇರಿ ನೀನು ಅಂತೇಳಿ ಪ್ರಮೋದಾದೇವಿ ಕೇಳ್ತಾ ಇರ್ತಾರೆ. ಆಗ ಕಾವೇರಿ ಹೇಳ್ತಾಳೆ, ಈಗ ಅಗಸ್ಯ ಸರ್ ಅಲ್ಲಿ ಬರೋದು ಬೇಡ, ಅಲ್ಲಿ ಬಂದುಬಿಟ್ರೆ ಅವರು ಅಗಸ್ಯ ಸರ್ನ ಯಾರು ಕರೆಸಿದ್ದು ಏನು ಅಂತ ಗೊತ್ತಾಗಲ್ಲ, ಎಲ್ಲ ಕೂಡ ಅವರು ಸೇಫ್ಟಿ ಆಗಿಬಿಡ್ತಾರೆ. ನಾವು ಏನು ಮಾಡಬೇಕು ಅಂತಂದರೆ ಅಗಸ್ಯ ಸರ್ನ ದೂರ ಇಟ್ಬಿಟ್ಟು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಆಗ ಪ್ರಮೋದಾದೇವಿ ಹೇಳ್ತಾರೆ, ಹೇಗಾದ್ರೂ ಮಾಡಿ ನಮ್ಮ ಅಗಸ್ಯನ ಅಲ್ಲಿ ಕರ್ಕೊಬರ್ಬೇಕು, ಅಲ್ಲಿರೋ ಅಗಸ್ಯ ಯಾರು ಏನು ಅಂತ ಕಂಡಿಡ್ದು ನಾವು ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಮೋದಾದೇವಿ ಹೇಳ್ತಾರೆ. ಹೌದು ಅಜ್ಜಿ, ನಾನು ಅದನ್ನೇ ಮಾಡ್ತಾ ಇರೋದು, ಅದನ್ನು ಮಾಡಬೇಕು ಅಂತಲೇ ಈಗ ನಾನು ಪ್ಲ್ಯಾನ್ ಒಂದು ಹೇಳ್ತೀನಿ, ಅದು ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ನ ಹೇಳ್ತಾಳೆ. ಸರಿ, ನಾವು ಹೊರಡ್ತೀವಿ, ಮಧ್ಯರಾತ್ರಿ ಇದ್ದು ನೀನು ಕಾಲ್ ಮಾಡಿದ್ರು ಕೂಡ ನಾನು ಸಡನ್ನಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಶಶಿ ಅವ್ರು ಹೇಳ್ತಾರೆ. ಆಯಿತು ಮಾವ, ಆಯಿತು ಅಜ್ಜಿ, ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಳಿಸಿದಾದ್ಮೇಲೆ ವಾರ್ಡಿಗೆ ಬಂದ್ಬಿಟ್ಟು ಅಗಸ್ಯ ಸರ್ ಹತ್ರ ಕೂತ್ಕೊಂಡಾಗ ಅಗಸ್ಯ ಹೇಳ್ತಾನೆ, ಕಾವೇರಿ ಅವರೇ, ನಾನು ಅಲ್ಲಿದ್ನಲ್ಲ, ಅಲ್ಲೇ ಏನಾದರೂ ಪ್ರಾಣ ಬಿಟ್ಟಿದ್ರೆ ಏನು ಅಂತ ನಾನು ಅಂದ್ಕೊಂಡಿದ್ದೆ ಕಾವೇರಿ ಅವರೇ, ನಾನು ಎಲ್ಲಿ ಪ್ರಾಣ ಬಿಟ್ಬಿಡ್ತೀನೋ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅಂತ ಹೇಳುವಾಗಲೇ ಕಾವೇರಿ ಬಾಯಿ ಮುಚ್ಚಿಬಿಟ್ಟು, ಆ ಥರ ಎಲ್ಲ ಮಾತಾಡ್ಬಿಡಿ ಸರ್, ನೀವು ನನ್ನ ಯಾವತ್ತೂ ಆ ಥರ ಮಾಡೋಕ್ಕೆ ಬಿಡಲ್ಲ, ಆಗಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಕಾವೇರಿ ಧೈರ್ಯ ಕೊಡ್ತಾಳೆ. ಧೈರ್ಯ ಕೊಟ್ಬಿಟ್ಟು, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಗಸ್ಯ ಸರ್, ನಾನಿದ್ದೀನಿ ನಿಮಗೆ, ಇನ್ಮೇಲೆ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.